ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅಡುಗೆ ಮನೆ ಕೆಲಸ ಬೇಗ ಮುಗಿಯೋದೇ ಇಲ್ಲ. ಬೆಳಗ್ಗೆ ಹೊತ್ತಂತೂ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ, ಹಸ್ಬೆಂಡು ಆಫೀಸ್ಗೆ ಹೋಗೋ ಟೈಮ್ಗೆ, ಇಲ್ಲ ನೀವೇ ಆಫೀಸ್ಗೆ ಹೋಗ್ತಾ ಇದ್ರೆ ಆ ಟೈಮ್ಗೆ ತಿಂಡಿನೇ ರೆಡಿ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವೂನು ಬೆಳಗ್ಗೆ ಹೊತ್ತು ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ಕರೆಕ್ಟ್ ಟೈಮ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿರ್ತೀರಾ. ಮೊದಲನೆಯದಾಗಿ ನಾನು ಒಂದಷ್ಟು ಪುಡಿಗಳನ್ನ ಮಾಡಿಟ್ಕೊಂಡಿರ್ತೀನಿ. ಅಡುಗೆ ಮಾಡಬೇಕಾದ್ರೆ ಬೇಕಾದಾಗ್ಲೇನೆ ನಾನು ಪುಡಿಗಳನ್ನ ರೆಡಿ ಮಾಡ್ಕೊಳ್ಳೋದಿಲ್ಲ. ನಾನು ಯಾವಾಗ್ಲೂ ಜೀರಿಗೆ ಪುಡಿನ ಮಾಡಿಟ್ಕೊಂಡಿರ್ತೀನಿ. ಕಾಳುಗಳ ಉಸ್ಲಿ ಮಾಡ್ತೀನಲ್ಲ, ಅದಕ್ಕೆಲ್ಲ ಜೀರಿಗೆ ಪುಡಿನ ಉಪಯೋಗಿಸ್ತೀನಿ. ಈಗ ಬಸ್ಸಾರ್ ಮಾಡ್ತಿದ್ದೀನಿ ಅಂದ್ರೆ ಜೀರಿಗೆನ ಕುಟ್ಟಕ್ ಹೋಗಲ್ಲ, ಜೀರಿಗೆ ಪುಡಿನ ಸ್ವಲ್ಪ ಹಾಕ್ಬಿಡ್ತೀನಿ. ಕಾಳು ಮೆಣಸಿನ ಪುಡಿನ ಈಗ ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ಲ, ಅವಾಗ ನಾನು ತಕ್ಷಣ ಕುಟ್ಟೋಕ್ ಹೋಗಲ್ಲ, ಮೊದಲೇ ಮಾಡಿಟ್ಕೊಂಡ್ ಬಿಟ್ಟಿರ್ತೀನಿ. ಜೀರಿಗೆ ಮೆಣಸಿನ ಪುಡಿ ರಸಂಗಾಗ್ಲಿ ಬೇರೆ ಯಾವ್ದಕ್ಕಾದ್ರೂ ಆಗ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಚಕ್ಕೆನೂ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಟೀಗೆ ಸ್ವಲ್ಪ ಚಕ್ಕೆ ಪುಡಿ ಹಾಕ್ತೀನಿ. ಲವಂಗನೂ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಡಲೆಬೇಳೆ ಮಸಾಲೆ ವಡೆ ಮಾಡಿದ್ರೆ ಚಕ್ಕೆ ಲವಂಗ ಹಾಕ್ತೀನಿ, ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ಚಕ್ಕೆ ಲವಂಗ ಜೀರಿಗೆ ಮೆಣಸು ಎಲ್ಲ ಕ್ಯಾಪ್ಸಿಕಮ್ ಮಸಾಲ ಆಗ್ಲಿ ಪನ್ನೀರ್ ಮಸಾಲ ಆಗ್ಲಿ ಈ ತರ ಎಲ್ಲ ಮಾಡಿದಾಗ ತಕ್ಷಣ ಕುಟ್ಕೊಳಕ್ ಹೋಗಲ್ಲ, ರೆಡಿ ಇರುತ್ತಲ್ಲ ಆ ಪೌಡರ್ಗಳನ್ನ ಹಾಗಾಗಿ ಹಾಕ್ಬಿಡ್ತೀನಿ. ನಾನಿಲ್ಲಿ ತೋರಿಸ್ತಾ ಇರೋದು ಕೆಲವೊಂದು ಉದಾಹರಣೆ ಮಾತ್ರ. ನಾನು ಈ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಅಂತ ಅನ್ಸುತ್ತೆ. ನೀವು ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ, ಎಷ್ಟು ಪ್ರಮಾಣ ಬೇಕಾಗುತ್ತೆ ಅನ್ನೋದನ್ನ ನೋಡಿ ಪುಡಿ ಮಾಡಿ ಇಟ್ಕೋಬಹುದು. ಕೆಂಪು ಮೆಣಸಿನ್ಕಾಯಿನ ದಪ್ಪಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಚಿಲ್ಲಿ ಫ್ಲೇಕ್ಸ್ ತರ ಆಗುತ್ತೆ. ಪಲ್ಯಗಳನ್ನ ಮಾಡ್ಬೇಕಾದ್ರೆ ನಾನು ಒಣಮೆಣಸಿನ್ಕಾಯಿ ಹಾಕಕ್ ಹೋಗಲ್ಲ. ಈ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಖಾರನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕಡಲೆಬೇಳೆನ ಸ್ವಲ್ಪ ಮೀಡಿಯಂ ಆಗಿ ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಸಾಗು ಗೊಜ್ಜು ಅಂತವೆಲ್ಲ ಗಟ್ಟಿ ಬರ್ಬೇಕಾದ್ರೆ ನಾನು ಈ ಪೌಡ್ರನ್ನ ನೀರಲ್ಲಿ ಕಲಸ್ಬಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟನ್ನ ಹುರಿದು ಅದು ತಣ್ಣಗಾದ್ಮೇಲೆ ನೀರಲ್ಲಿ ಬೆರೆಸಿ ಹಾಕೋದಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಈ ತರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಚಟ್ನಿ ಏನಾದ್ರೂ ಸ್ವಲ್ಪ ತೆಳ್ಳಗಾದ್ರೆ ಈ ಕಡಲೆ ಹಿಟ್ಟಿನ ಮಿಕ್ಸ್ನ ಹಾಕ್ಬೋದು. ವಾಂಗಿಬಾತ್ ಪೌಡರ್, ಗರಂ ಮಸಾಲ ಪೌಡರ್, ಇದನ್ನೆಲ್ಲ ಸಾಮಾನ್ಯ ಎಲ್ಲರೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಾ. ನಾನು ಏಲಕ್ಕಿನೂ ಅಷ್ಟೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಈ ಪುಡಿಗಳನ್ನೆಲ್ಲ ಒಂದೇ ಸಲ ಮಾಡಲ್ಲ. ಸ್ವೀಟ್ ಏನಾದ್ರೂ ಮಾಡ್ಬೇಕಾದ್ರೆ ಏಲಕ್ಕಿ ಪೌಡ್ರ್ ಮಾಡ್ತೀನಲ್ಲ, ಅವಾಗ ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಡ್ತೀನಿ. ಇಷ್ಟೇ ಜಾಸ್ತಿ ಮಾಡಿಟ್ಕೋಬೇಕು ಅಂತಲ್ಲ, ನಿಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಮಾಡಿಟ್ಕೋಬಹುದು. ಚಳಿಗಾಲದಲ್ಲಿ ಸ್ವಲ್ಪ ಶೀತಕ್ಕೆ ಒಳ್ಳೇದು ಅಂದ್ಬಿಟ್ಟು ರಸಂ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ. ಸಾಂಬಾರ್ ಯಾವ್ದು ಮಾಡಿದ್ರು ರಸಂ ಪೌಡರ್ ಇದ್ರೆ ಸ್ವಲ್ಪ ಬಿಸಿನೀರ್ಗೆ ಹಾಕಿ ಕುದಿಸಿದ್ರೆ ಸಾಕು, ರಸಂ ರೆಡಿ ಆಗ್ಬಿಡುತ್ತೆ. ಇಡ್ಲಿ ದೋಸೆಗೆ ಸಾಂಬಾರ್ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರ್ ಇದು. ಬಿಸಿಬೇಳೆ ಬಾತ್ ಪೌಡರ್, ಒಂದ್ಸಲ ಬಿಸಿಬೇಳೆ ಬಾತ್ ಪೌಡರ್ ಖಾಲಿ ಆದ್ರೆ ಒಂದ್ 2-3 ಸಲಿಗೆ ಆಗೋಷ್ಟು ಮಾಡಿಟ್ಕೊಳ್ತೀನಿ. ಗುರೆಳ್ಳು ಚಟ್ನಿ ಪುಡಿ ಮತ್ತು ಬೇಳೆಗಳ ಚಟ್ನಿ ಪುಡಿ ಸ್ಟಾಕ್ ಇದ್ರೆ ಸ್ವಲ್ಪ ಸಾಂಬಾರ್ ಏನಾದ್ರೂ ಶಾರ್ಟೇಜ್ ಬಂದ್ರು ಅಡ್ಜಸ್ಟ್ ಆಗುತ್ತೆ. ರೊಟ್ಟಿ ಚಪಾತಿಗೆಲ್ಲ ಚಟ್ನಿ ಪುಡಿ ಉಪಯೋಗಕ್ಕೆ ಬರುತ್ತೆ. ನಾನು ಜೀರಿಗೆ ಮೆಣಸು ಚಕ್ಕೆ ಲವಂಗ ಎಲ್ಲಾನು ಅಷ್ಟೇನೆ ಪೂರ್ತಿ ಪುಡಿ ಮಾಡಿ ಇಟ್ಬಿಡಲ್ಲ, ತಂದಿದ್ರಲ್ಲಿ ಒಂದ್ ಸ್ವಲ್ಪ ಮಾತ್ರ ಪುಡಿ ಮಾಡಿ ಇಟ್ಕೊಳ್ತೀನಿ. ಪುಡಿ ಮಾಡ್ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪನೂ ಒದ್ದೆ ಅಂಶ ಇರಬಾರ್ದು, ಮತ್ತೆ ಸ್ಟೋರ್ ಮಾಡೋ ಡಬ್ಬಗಳಲ್ಲೂ ಅಷ್ಟೇನೆ ಸ್ವಲ್ಪನೂ ಮಾಯಿಶ್ಚರ್ ಇರಬಾರ್ದು. ನಾನು ಯಾವಾಗ್ಲೂ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಇವಾಗ ಖಾಲಿ ಆಗ್ತಾ ಇದೆ, ಪುಡಿ ಮಾಡಿ ಇಟ್ಕೋಬೇಕು. ನಾನು ಟೀಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಮತ್ತು ಸಾಂಬಾರ್ಗಳಿಗೆಲ್ಲ ಒಂದ್ ಚೂರು ಬೆಲ್ಲ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಚಿಲ್ಲಿ ಪೌಡರ್ ಇದನ್ನೆಲ್ಲರೂ ಇಟ್ಕೊಂಡಿರ್ತೀರಾ, ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಸ್ಟಾಕ್ ಮಾಡಿಟ್ಟಿರ್ತೀನಿ. ಸಾಂಬಾರ್ ಪೌಡರು ಒಂದು 6 ತಿಂಗಳಿಗಾಗೋಷ್ಟು ಮಾಡಿಟ್ಕೊಂಡಿರ್ತೀನಿ, ಇದನ್ನು ಎಲ್ಲರೂ ರೆಡಿ ಇಟ್ಕೊಂಡಿರ್ತೀರಾ. ಧನಿಯಾ ಪೌಡರು ಸಾಂಬಾರು ಮತ್ತೆ ಪಲ್ಯಗಳಿಗೆ ಎಲ್ಲ ಆಗತ್ತೆ ಅಂತ ರೆಡಿಯಾಗಿ ಇಟ್ಟಿರ್ತೀನಿ. ಪುಳಿಯೋಗರೆ ಗೊಜ್ಜು ಯಾವಾಗ್ಲೂ 1-2 ತಿಂಗಳಿಗಾಗೋಷ್ಟು ಮಾಡಿಟ್ಟಿರ್ತೀನಿ. ಒಂದ್ಸಲ ಖಾಲಿ ಆದ್ರೆ ಸ್ವಲ್ಪ ಮಾತ್ರ ಮಾಡಲ್ಲ, 1-2 ತಿಂಗಳಿಗಾಗೋಷ್ಟು ಮಾಡಿಟ್ಬಿಡ್ತೀನಿ. ಉಪ್ಪಿನಕಾಯಿ ನೀವು ಎಲ್ಲರೂ ಸ್ಟಾಕ್ ಇಟ್ಟಿರ್ತೀರಾ ಅಂತ ಗೊತ್ತು. ಸೀಸನ್ಗೆ ತಕ್ಕಂತೆ ಉಪ್ಪಿನಕಾಯಿನ ಮಾಡಿ ಇಟ್ಟಿರ್ತೀನಿ. ಬಾದಾಮ್ ಪೌಡರ್ ಅಷ್ಟೇ ಯಾವಾಗ್ಲೂ ರೆಡಿ ಮಾಡಿ ಇಟ್ಟಿರ್ತೀನಿ. ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಹಣನೂ ಉಳಿತಾಯ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿನ ರವೆನ ತಂದ ತಕ್ಷಣ ಹುರಿದು ತಣ್ಣಗೆ ಆರದ್ಮೇಲೆ ಡಬ್ಬಕ್ಕೆ ಹಾಕಿ ಇಡ್ತೀನಿ. ಇದರಿಂದ ಹುಳನೂ ಬೀಳೋದಿಲ್ಲ ಮತ್ತು ಉಪ್ಪಿಟ್ಟು ಮಾಡ್ಬೇಕಾದ್ರೆ ರವೆ ಹುರಿದ ತಕ್ಷಣ ಉಪ್ಪಿಟ್ಟು ಮಾಡ್ಕೋಬಹುದು. ರವೆನ ಹುರಿಯಕ್ಕೆ ಸ್ಟವ್ ಮುಂದೆ ನಿಂತ್ಕೋಬೇಕಾದಿಲ್ಲ, ದಪ್ಪ ತಳದ ಬಾಣಲಿಯಲ್ಲಿ ಹಾಕಿ ಓಡಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಹುರ್ಕೋಬಹುದು. ಕಡಲೆಬೇಳೆ ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಒಗ್ಗರಣೆ ಹಾಕ್ಬೇಕಾದ್ರೆ ಹಾಗೆ ಹಾಕ್ಬಿಡ್ಬೋದು. ಚಿಪ್ಪಿಂದ ಕೊಬ್ಬರಿನ ಬೇರೆ ಮಾಡ್ಬೇಕು ಅಂದ್ರೆ ಕಲ್ಲಿಂದ ಜಜ್ಜಿದ್ರೆ ಸಾಕು, ಸ್ವಲ್ಪ ಚಿಪ್ಪೆಲ್ಲ ಲೂಸ್ ಬಿಟ್ಕೊಳ್ಳುತ್ತೆ. ನಾನು ಒಂದು ತೆಂಗಿನಕಾಯಿನ ಹೊಡೆದ ತಕ್ಷಣ ಈ ತರ ಪೀಸ್ಗಳನ್ನ ಮಾಡಿಟ್ಕೊಂಡ್ಬಿಡ್ತೀನಿ. ನಾನು ಯಾವ್ದೇ ತರಕಾರಿ ಕಟ್ ಮಾಡ್ಬೇಕಾದ್ರಾಗ್ಲಿ ಈ ತರ ಕೊಬ್ಬರಿ ಕಟ್ ಮಾಡ್ಬೇಕಾದ್ರಾಗ್ಲಿ ಕೆಳಗೆ ಒಂದು ಪೇಪರ್ನ ಹಾಕ್ಬಿಡ್ತೀನಿ. ಸ್ಲ್ಯಾಬ್ ಆಗ್ಲಿ ಈ ತರ ಟೀಪಾಯ್ ಆಗ್ಲಿ ಏನು ಗಲೀಜಾಗೋದಿಲ್ಲ. ವೇಸ್ಟ್ನೆಲ್ಲ ಪೇಪರ್ ಸಮೇತ ಎಸ್ದು ಬಿಡ್ಬೋದು. ನಾನು ತೆಂಗಿನಕಾಯಿ ಹೊಡೆದ ತಕ್ಷಣ ಈ ತರ ಕೊಬ್ಬರಿನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಸ್ವಲ್ಪ ಕೊಬ್ಬರಿನ ಮಿಕ್ಸಿ ಮಾಡಿ ಒಂದ್ ಡಬ್ಬಕ್ಕೆ ಹಾಕಿ ಫ್ರೀಜರ್ ಅಲ್ಲಿ ಇಟ್ಕೊಳ್ತೀನಿ. ಚಟ್ನಿ ಎಲ್ಲ ಮಾಡ್ಬೇಕಾದ್ರೆ ದಪ್ಪ ಕೊಬ್ಬರಿನ ಉಪಯೋಗಿಸ್ತೀನಿ. ತುರ್ದಿರೋ ಅಂತ ಕೊಬ್ಬರಿನ ಪಲ್ಯಗಳಿಗೆ ಸಾರುಗಳಿಗೆ ಉಪಯೋಗಿಸ್ತೀನಿ. ಬೆಳಗ್ಗೆ ಹೊತ್ತು ಚಟ್ನಿ ಮಾಡ್ಬೇಕಾದ್ರೇನೆ ಕೊಬ್ಬರಿ ಕಟ್ ಮಾಡೋದಾಗ್ಲಿ ಇಲ್ಲ ಸಾಂಬಾರ್ಗೆ ಪಲ್ಯಕ್ಕೆ ಬೇಕಾಗುತ್ತೆ ಅಂತ ಕೊಬ್ಬರಿ ತುರಿತ ಕೂತ್ಕೊಳ್ಳಲ್ಲ. ಸಾಮಾನ್ಯವಾಗಿ ಕೊಬ್ಬರಿನೆಲ್ಲ ಆರ್ಡಿನರಿ ಫ್ರಿಜ್ ಅಲ್ಲಿ ಇಟ್ರು ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ಅಡ್ಗೆ ಮಾಡಕ್ ಸ್ವಲ್ಪ ಮೊದಲು ತೆಗ್ದಿಡ್ತೀನಿ. ಶುಂಠಿನೆಲ್ಲ ನಾನು ತಂದ ತಕ್ಷಣ ನೀರಲ್ಲಿ ಒಂದ್ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಈ ತರ ಪೇಪರ್ ಹಾಕಿ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಟ್ರೆ ಒಂದ್ 15 ದಿನ ಆದ್ರೂ ಶುಂಠಿ ಕೆಡೋದಿಲ್ಲ. ಫ್ರಿಜ್ ಅಲ್ಲಿ ಇಡ್ಬೇಕು. ಫ್ರಿಜ್ ಅಲ್ಲಿ ಇಟ್ಟು ನೀರ್ ಬಿಟ್ಕೊಳ್ಳುತ್ತಲ್ವಾ, ಅದಕ್ಕೆ ಈ ತರ ಪೇಪರ್ ಹಾಕಿ ಇಟ್ಬಿಟ್ರೆ ನೀರ್ ಬಿಟ್ಕೊಳ್ಳಲ್ಲ. ಹಸಿಮೆಣಸಿನ್ಕಾಯಿ ಅಷ್ಟೇನೆ ತಂದ ತಕ್ಷಣ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಒಣಗಿದ್ಮೇಲೆ ಒಂದು ಡಬ್ಬಕ್ಕೆ ಪೇಪರ್ ಹಾಕಿ ಇಟ್ಬಿಡ್ತೀನಿ. ಫ್ರಿಜ್ ಅಲ್ಲಿ ನೀರ್ ಬಿಟ್ಕೊಳ್ಳೋದ್ರಿಂದ ಬೇಗ ಹಾಳಾಗತ್ತೆ ಅಂತ ಮೊದಲು ಒಂದು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಹಸಿಮೆಣಸಿನ್ಕಾಯಿ ಎಲ್ಲ ಇಡ್ತೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ ಅಂತವನ್ನೆಲ್ಲ ಯಾವಾಗ್ಲೂ ಸ್ಟಾಕ್ ಇಟ್ಟೇ ಇರ್ತೀನಿ. ನೀವು ಹಾಗೆ ಇಟ್ಟಿರ್ತೀರಾ ಅಂತ ಅನ್ಸುತ್ತೆ. ಫ್ರಿಜ್ ಅಲ್ಲಿ ಇಡ್ಬೇಕಾದ್ರೆ ಒಂದು ಡಬ್ಬಕ್ಕೆ ನ್ಯೂಸ್ ಪೇಪರ್ ಹಾಕ್ತೀನಿ, ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕ್ತೀನಿ. ಟಿಶ್ಯೂ ಪೇಪರ್ ಹಾಕಿದ್ಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಅಂತವಿರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಆಮೇಲೆ ನ್ಯೂಸ್ ಪೇಪರ್ ಹಾಕಿ ಆಮೇಲೆ ಡಬ್ಬದ ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ಸೊಪ್ಪುಗಳನ್ನೆಲ್ಲ ತೊಳೆದಿಡೋದಕ್ಕೆ ಹೋಗೋದಿಲ್ಲ, ಡಬ್ಬದಲ್ಲಿ ಹಾಗೆ ಇಡ್ತೀನಿ. ಉಪಯೋಗಿಸಕ್ಕೆ ಒಂದ್ ಅರ್ಧ ಗಂಟೆ ಮೊದಲು ನೀರಲ್ಲಿ ನೆನ್ಸಿಟ್ರೆ ಸಾಕು, ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ, ಆಮೇಲೆ ಉಪಯೋಗಿಸ್ಬೋದು. ಕೊತ್ತಂಬರಿ, ಪುದೀನ ಎಲ್ಲ ಮಣ್ಣಿರೋ ಬೇರ್ಗಳನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿರೋ ಕೊತ್ತಂಬರಿ, ಪುದೀನ ಮಾತ್ರ ಡಬ್ಬದಲ್ಲಿ ಹಾಕಿಡ್ತೀನಿ. ಮತ್ತು ಈ ಸೊಪ್ಪು ಕ್ಲೀನ್ ಮಾಡೋದಾಗ್ಲಿ ಕೊಬ್ಬರಿ ಕಟ್ ಮಾಡೋದಾಗ್ಲಿ ನೀವೇ ಮಾಡ್ಬೇಕು ಅಂತಿಲ್ಲ. ಮನೆಯಲ್ಲಿ ಯಾರು ಫ್ರೀ ಆಗಿರ್ತಾರೋ ಅವ್ರು ಮಾಡ್ಬೋದು. ಟಿವಿ ನೋಡ್ತಾ ನೋಡ್ತಾ ಮೊಬೈಲ್ ಅಲ್ಲಿ ಸಾಂಗ್ ಕೇಳ್ತಾ ಕೇಳ್ತಾನೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೋಬಹುದು. ಇಂಥ ಕೆಲಸಗಳನ್ನೆಲ್ಲ ಕೂತತ್ರನೆ ಮಾಡೋದ್ರಿಂದ ಯಾರ್ ಬೇಕಾದ್ರೂ ಮಾಡ್ಬೋದು. ಹೂವುನು ಅಷ್ಟೇನೆ ಒಂದು ಡಬ್ಬದಲ್ಲಿ ಪೇಪರ್ ಹಾಕಿ ಇಟ್ರೆ ಹೂವೆಲ್ಲ ನೀರ್ ಬಿಟ್ಕೊಳ್ಳೋದಿಲ್ಲ. ಹೂವು ಹೆಚ್ಚು ದಿನ ಫ್ರಿಜ್ ಅಲ್ಲಿ ಇಡ್ಬೋದು. ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲ ತಂದ ತಕ್ಷಣ ತೊಳೆದಿಟ್ಬಿಟ್ರೆ ಉಪಯೋಗಿಸ್ಬೇಕಾದ್ರೆ ತೊಳಿಬೇಕು ಅನ್ನೋದಿರಲ್ಲ. ಬಾಳೆಹಣ್ಣೆಲ್ಲ ನಾನು ತಂದ ತಕ್ಷಣ ಈ ತರ ಸಪರೇಟ್ ಮಾಡಿ ಇಟ್ಬಿಡ್ತೀನಿ. ತುಂಬಾ ಹಣ್ಣಾದ್ಮೇಲೆ ಒಂದು ಬಾಳೆಹಣ್ಣು ಬಿಡ್ಸಕ್ಕೋದ್ರೆ ಎಲ್ಲ ಬಾಳೆಹಣ್ಣು ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ. ನಾನು ನ್ಯೂಸ್ ಪೇಪರ್ಗಳನ್ನ ಯಾವತ್ತೂ ತೂಕಕ್ಕೆ ಹಾಕೋಕ್ಕೆ ಹೋಗೋದಿಲ್ಲ. ತರಕಾರಿ ಕಟ್ ಮಾಡೋದಕ್ಕೆ ಮತ್ತೆ ಡಬ್ಬಗಳಿಗೆ ಹಾಕಕ್ಕೆ ಎಲ್ಲ ನ್ಯೂಸ್ ಪೇಪರ್ಗಳನ್ನ ಉಪಯೋಗಿಸ್ತೀನಲ್ಲ, ಅದನ್ನ ಡಸ್ಟ್ ಬಿನ್ಗೆ ಹಾಕ್ತೀನಿ. ಹಸಿ ಕಸಕ್ಕೆ ಪೂರ್ತಿ ಕವರ್ ಮಾಡಿರ್ತೀನಿ, ಒಣ ಕಸಕ್ಕೆ ಒಂದು ಪೇಪರ್ ಮಾತ್ರ ಹಾಕಿರ್ತೀನಿ. ಹಸಿ ಕಸ ಮತ್ತೆ ಮುಸ್ರೆ ಎಲ್ಲ ಇದ್ರೆ ಪೇಪರ್ ಸಮೇತನೇ ಡಸ್ಟ್ ಬಿನ್ಗೆ ಹಾಕ್ಬಿಡ್ತೀನಿ. ಡಸ್ಟ್ ಬಿನ್ ಜಾಸ್ತಿ ಗಲೀಜಾಗೋದಿಲ್ಲ. ರಾತ್ರಿ ಅಡ್ಗೆ ಆದ ತಕ್ಷಣ ಸ್ಟವ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಸ್ಟವ್ ಒರೆಸೋ ಕೆಲಸ ಎಲ್ಲ ಇಟ್ಕೊಳ್ಳೋದಿಲ್ಲ. ಎಣ್ಣೆ ಡಬ್ಬದ ಕೆಳಗೆ, ಎಣ್ಣೆ ಪಾತ್ರೆಗಳ ಕೆಳಗೆ ಎಲ್ಲ ಪೇಪರ್ ಹಾಕಿರ್ತೀನಿ. ತುಪ್ಪ ಮತ್ತೆ ಎಣ್ಣೆ ಎಲ್ಲ ಇಡ್ತೀನಲ್ಲ, ಅಲ್ಲಿ ಟ್ರೇ ಇಟ್ಬಿಟ್ಟು ಅದ್ರ ಮೇಲೆ ಪೇಪರ್ ಹಾಕಿ ಎಣ್ಣೆ ಡಬ್ಬ ಮತ್ತೆ ತುಪ್ಪದ ಡಬ್ಬ ಎಲ್ಲ ಇಟ್ಟಿರ್ತೀನಿ. ಎಣ್ಣೆ ಬಾಣ್ಲಿ ಇಡ್ತೀನಲ್ಲ, ಅಲ್ಲೂ ಅಷ್ಟೇ ಪೇಪರ್ ಹಾಕಿ ಇಟ್ಟಿರ್ತೀನಿ. ಪೇಪರ್ ಹಾಕ್ಬೇಕಾದ್ರೆ ಸ್ಟವ್ಗೆ ಹತ್ರ ಇದೆಯಾ ಅಂತ ನೋಡ್ಕೊಂಡು ಹಾಕಿ. ಸ್ವಲ್ಪ ಚೆನ್ನಾಗಿರೋಂಥ ವೇಸ್ಟ್ ಬಟ್ಟೆನ ಯಾವಾಗ್ಲೂ ಎಸೆಯೋದಿಲ್ಲ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಎಣ್ಣೆ ಚೆಲ್ಲಿದ್ರೆ ಇಲ್ಲ ಸ್ಟವ್ ಮೇಲೆ ಜಾಸ್ತಿ ಎಣ್ಣೆ ಕಲೆಗಳೆಲ್ಲ ಆಗಿದ್ರೆ ಬಟ್ಟೆನಲ್ಲಿ ಒರೆಸಿ ಬಟ್ಟೆನ ಬಿಸಾಕ್ಬಿಡ್ಬೋದು. ಸ್ವಲ್ಪ ಹಾಲು ಎಲ್ಲ ಚೆಲ್ಲಿದ್ರೆ ಬಟ್ಟೆಯಲ್ಲಿ ಒರೆಸಿ ಬಟ್ಟೆನ ಬಿಸಾಕ್ಬಿಡ್ಬೋದು. ತೊಳೆಯಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಲಂಚ್ ಬಾಕ್ಸ್ಗಳು, ಲಂಚ್ ಬ್ಯಾಗು, ವಾಟರ್ ಬಾಟ್ಲು ಎಲ್ಲ ಒಂದೇ ಜಾಗದಲ್ಲಿ ಇಟ್ಟಿರ್ತೀನಿ. ಬೆಳಗ್ಗೆ ಹೊತ್ತು ಹುಡ್ಕಾಡೋದಕ್ಕೆ ಹೋಗೋದಿಲ್ಲ. ಬಾಕ್ಸ್ ಇದೆ, ಮುಚ್ಚಳ ಇದೆ, ಬಾಕ್ಸ್ ಇಲ್ಲ ಅಂತ ಹುಡ್ಕಾಡೋದಕ್ಕೆ ಹೋಗೋದಿಲ್ಲ. ಬಾಕ್ಸ್ ಜೊತೆನೆ ಮುಚ್ಚಳನ ಯಾವಾಗ್ಲೂ ಜೊತೆಯಲ್ಲೇ ಇಟ್ಟಿರ್ತೀನಿ. ಕೆಲವೆಲ್ಲ ಸಣ್ಣ ವಿಷಯ ಅನ್ನಿಸ್ಬೋದು, ಆದ್ರೆ ಟೈಮ್ ಇಲ್ದೇ ಇದ್ದಾಗ ಇದೇ ವಿಷಯಗಳನ್ನೇ ತುಂಬಾ ಟೈಮ್ ಸ್ಪೆಂಡ್ ಮಾಡುತ್ತೆ. ಕೆಲವೆಲ್ಲ ಸಣ್ಣ ವಿಷಯ ಅನ್ನಿಸ್ಬೋದು, ಆದ್ರೆ ಟೈಮ್ ಇಲ್ದೇ ಇದ್ದಾಗ ಈ ಸಣ್ಣ ವಿಷಯಗಳನ್ನೇ ತುಂಬಾ ಟೈಮ್ನ ತಗೊಂಡ್ಬಿಡುತ್ತೆ. ಅಡುಗೆ ಮಾಡ್ಬೇಕಾದ್ರೆ ನಿಮ್ಮದೇ ಆದ ಹಲವಾರು ಉಪಾಯಗಳನ್ನ ಕಂಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.